ಕನ್ನಡಿಗರಿಗೆ ವಿಷನ್ 24 ಚಾನಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈ ದಿನ ನಾವು ಕನ್ನಡದ ಪ್ರಸಿದ್ಧ ಕುಳ್ಳ ಎಂದೇ ಪ್ರಖ್ಯಾತಿ ಪಡೆದಂತಹ ಸ್ಯಾಂಡಲ್ವುಡ್ನ ಖ್ಯಾತ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ದ್ವಾರಕೀಶ್ ರವರ ವೈಯಕ್ತಿಕ ಜೀವನದ ಬಗ್ಗೆ ತಿಳಿಯೋಣ. ಏಪ್ರಿಲ್ 16 ಹೃದಯಾಘಾತದಿಂದ ದ್ವಾರಕೀಶ್ ಸಾವನ್ನಪ್ಪಿದ್ದಾರೆ. ಕಾಕತಾಳೀಯವೆಂದರೆ ಇದೇ ಇಂದಿಗೆ ಸರಿಯಾಗಿ 3 ವರ್ಷಗಳ ಹಿಂದೆ, ಅಂದರೆ ಏಪ್ರಿಲ್ 16, 2021ರಂದು ತಮ್ಮ ಮೊದಲ ಅಂಬುಜ ತೀರಿಕೊಂಡಿದ್ದರು. ದಿನವೇ ಇಹಲೋಕವನ್ನು ತ್ಯಜಿಸಿ ದ್ವಾರಕೀಶ್ ರವರು ಅಮರ ಪ್ರೇಮವನ್ನು ಮೆರೆದಿದ್ದಾರೆ. ಚಿತ್ರರಂಗಕ್ಕೆ ಕಾಲಿಡುವ ಮುನ್ನ ಅಂಬುಜಾ ಅವರನ್ನು ದ್ವಾರಕೀಶ್ ಪ್ರೀತಿಸಿ ಮದುವೆಯಾಗಿದ್ದರು. ಚಿತ್ರದುರ್ಗದ ಮೂಲದ ಅಂಬುಜಾ ಚೆನ್ನಾಗಿ ಓದಿಕೊಂಡಿದ್ದಂತಹ ಮಹಿಳೆ. ಆ ಕಾಲದಲ್ಲಿಯೇ ಅವರು MSc ವ್ಯಾಸಂಗವನ್ನು ಮಾಡಿದ್ದರು. ಹಾಗೆ ಕಾಲೇಜ್ ಒಂದರಲ್ಲಿ ಉಪನ್ಯಾಸಕರಾಗಿ ಸಹ ಅವರು ಕೆಲಸವನ್ನು ಮಾಡುತ್ತಿದ್ದರು. ಹಾಗೆಯೇ ಚಿತ್ರರಂಗಕ್ಕೆ ಕಾಲಿಡುವ ಸಮಯ ಬಂದಂತಹ ಸಂದರ್ಭದಲ್ಲಿ ಅಂಬುಜಾ ಅವರನ್ನು ದ್ವಾರಕೀಶ್ ಒಮ್ಮೆ ಕೇಳುತ್ತಾರೆ, ನಿಮ್ಮಿಷ್ಟವೇ ನನ್ನಿಷ್ಟ, ನೀವೇ ನನಗೆ ಪ್ರಪಂಚ, ನಿಮ್ಮನ್ನು ಬಿಟ್ಟರೆ ನನಗೆ ಬೇರೇನೂ ಬೇಡ ಅಂತ ಹೇಳುತ್ತಾರೆ. ದ್ವಾರಕೀಶ್ ಅವರಿಗಿಂತ ಅಂಬುಜಾ ಅವರು 6 ತಿಂಗಳು ದೊಡ್ಡವರು ಅಷ್ಟೇ. ದ್ವಾರಕೀಶ್ ಅವರನ್ನು ಹೆಚ್ಚಾಗಿ ಪ್ರಾಣಕ್ಕಿಂತ ಅವರು ಪ್ರೀತಿಸುತ್ತಿದ್ದರು. ಹಾಗೆಯೇ ದ್ವಾರಕೀಶ್ ಕೂಡ ಅಂಬುಜಾ ಅವರನ್ನು ಅಷ್ಟೇ ಪ್ರೀತಿ ಹಾಗೂ ಪ್ರೇಮದಿಂದ ನೋಡಿಕೊಳ್ಳುತ್ತಿದ್ದರು. ದ್ವಾರಕೀಶ್ ರವರಿಗೆ ಇಷ್ಟದ ಅಡುಗೆಗಳನ್ನು ಮಾಡುವುದೆಂದರೆ ಅಂಬುಜಾ ಅವರಿಗೆ ಎಲ್ಲಿಲ್ಲದ ಸಂತೋಷ. ಹಾಗೆಯೇ ಈ ಅಂಬುಜಾ ಹಾಗೂ ದ್ವಾರಕೀಶ್ ರವರಿಗೆ ಸಂತೋಷ್, ಯೋಗೀಶ್, ಗಿರೀಶ್, ಸುಕೀಶ್ ಹಾಗೂ ಅಭಿಲಾಷ್ ಎಂಬ 5 ಜನ ಗಂಡು ಮಕ್ಕಳು ಇರುತ್ತಾರೆ. ಇವರದು ಎಂತಹ ತುಂಬು ಕುಟುಂಬ ಎಂದರೆ 62 ವರ್ಷಗಳ ಕಾಲ ಸುದೀರ್ಘವಾದಂತಹ ಒಂದು ಸಂಸಾರವನ್ನು ನಡೆಸಿ ಪ್ರೇಮ ವಿವಾಹಕ್ಕೆ ಒಂದು ಬೆಲೆಯನ್ನು ಕೊಟ್ಟು ಅದರಂತೆಯೇ ನಡೆದುಕೊಂಡಿದ್ದರು. ಅನಿವಾರ್ಯ ಕಾರಣಗಳಿಂದಾಗಿ ಅವರಿಗೆ 2ನೇ ಮದುವೆಯಾಗುವಂತಹ ಪರಿಸ್ಥಿತಿ ಒದಗಿ ಬರುತ್ತದೆ. ಹಾಗೆ ಅವರು ಕೂಡ ದ್ವಾರಕೀಶ್ ರವರು ಹೇಳುತ್ತಾರೆ, 2ನೇ ಮದುವೆಯನ್ನು ನಾನು ಎಂದಿಗೂ ಮಾಡಿಕೊಂಡಿಲ್ಲ, ಅದು ದೈವ ಇಚ್ಛೆ ಇರುತ್ತೆ, ಆದರೆ ದೈವ ಇಚ್ಛೆಯನ್ನು ಮೀರಿ ನಾನು ಎಂದಿಗೂ ನಡೆದುಕೊಂಡಿಲ್ಲ ಎಂದು ಆಗಾಗ ಹೇಳುವ ಮಾತು ಕೇಳಿಬರುತ್ತಿತ್ತು. ದ್ವಾರಕೀಶ್ ಹಾಗೂ ಅಂಬುಜಾ ಅವರದು ಅನ್ಯೋನ್ಯ ದಾಂಪತ್ಯ. ಚಿತ್ರರಂಗದಿಂದ ಅಂಬುಜಾ ಅವರು ಸದಾ ದೂರನೇ ಇರುತ್ತಿದ್ದರು. ಅವರು ಎಂದಿಗೂ ದ್ವಾರಕೀಶ್ ರವರನ್ನು ಬಿಟ್ಟು ಕೊಡುತ್ತಿರಲಿಲ್ಲ. ಅವರಿಗೆ ಮಕ್ಕಳು, ಮನೆ, ಪತಿ ಎಂದರೆ ತುಂಬ ಕಾಳಜಿ ಹಾಗೂ ತುಂಬ ಪ್ರೀತಿ ಇತ್ತು. ಹೀಗಿದ್ದರೂ ಅವರು 2ನೇ ಮದುವೆ ಆಗುವಂತಹ ಪ್ರಸ್ತಾಪವನ್ನು ಮುಂದಿಡುತ್ತಾರೆ. ಪ್ರಸ್ತಾಪವನ್ನು ಅತ್ಯಂತ ಪ್ರೀತಿಯಿಂದಲೇ ಅವರು ಸ್ವಾಗತಿಸುತ್ತಾರೆ. ನಿಮ್ಮನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ, ನೀವೇ ನನಗೆ ಸರ್ವಸ್ವ, ನಿಮ್ಮ ಇಷ್ಟವೇ ನನ್ನ ಇಷ್ಟ ಎಂದು ಹೇಳುತ್ತಾ ಅವರು ಆ ಒಂದು ಮದುವೆಗೆ ಸಮ್ಮತಿಯನ್ನು ಸೂಚಿಸುತ್ತಾರೆ. 2ನೇ ಪತ್ನಿಯಾಗಿ ಶೈಲಜಾ ಅವರನ್ನು ದ್ವಾರಕೀಶ್ ರವರು ವಿವಾಹ ಆಗುತ್ತಾರೆ. ಶೈಲಜಾ ಅವರು BSc ಪದವೀಧರೆಯಾಗಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕೆಲಸ ಮಾಡುತ್ತಿದ್ದರು. ಗೌರಿ ಕಲ್ಯಾಣ ಸಿನಿಮಾದ ಸಂದರ್ಭದಲ್ಲಿ ಅವರು ತನ್ನ ಅಕ್ಕನ ಮಗಳಿಗೆ ಚಾನ್ಸ್ ಕೇಳುವ ಸಲುವಾಗಿ ದ್ವಾರಕೀಶ್ ರವರ ಸ್ನೇಹವನ್ನು ಬೆಳೆಸಿಕೊಳ್ಳುತ್ತಾರೆ. ಇವರಿಬ್ಬರ ಸ್ನೇಹ ಬರುತ್ತಾ ಪ್ರೀತಿಯಾಗಿ ಆತ್ಮೀಯತೆಯಿಂದ ಬೆಳೆಯುತ್ತದೆ. ಹೀಗಾಗಿ ದ್ವಾರಕೀಶ್ ರವರಿಗೆ 2ನೇ ಮದುವೆ ಆಗುವುದು ಅನಿವಾರ್ಯ ಆಗಿತ್ತು. ಆದರೆ ಅಂಬುಜಾ ಅವರು ಇದಕ್ಕೆ ಎಂದಿಗೂ ಸಹ ವಿರೋಧವನ್ನು ವ್ಯಕ್ತವನ್ನು ಪಡಿಸಲಿಲ್ಲ.